ಸ್ಕಿನ್ನಲ್ಲಿ ಬೇರೆ ಬೇರೆ ರೀತಿಯಾಗಿರುವಂಥ ರೋಗಗಳು ಕಾಡ್ತಾನೆ ಇರ್ತವೆ. ಅಂತಂದರೆ ಎಕ್ಸಿಮಾ, ಇಸುಬು, ಫಂಗಲ್ ಇನ್ಫೆಕ್ಷನ್ನು ಅಥವಾ ತುರ್ಕೆ ಆಗಿರ್ಬೋದು, ಕಜ್ಜಿ, ಹುಳುಕಡ್ಡಿ, ಗಜಕರ್ಣ, ಹೀಗೆ ಬೇರೆ ಬೇರೆ ರೀತಿಯಾಗಿರುವಂಥ ಪ್ರಾಬ್ಲಮ್ಸು ಆಗ್ತಾನೆ ಇರುತ್ತೆ. ಅದರಲ್ಲೂ ಈ ರೀತಿ ಗಜಕರ್ಣದ ರೀತಿ ಆಯಿತು ಅಂದರೆ ಅದು ತುಂಬಾ ಕಡ್ತಾ ಆಗ್ತಾ ಇರುತ್ತೆ, ತುರ್ಕೆ ಆಗ್ತಾ ಇರುತ್ತೆ, ಜೊತೆಗೆ ಎಲ್ಲ ಕಡೆನೂ ಅದು ಸ್ಪ್ರೆಡ್ ಆಗ್ತಾ ಇರುತ್ತೆ. ಕೆಲವೊಮ್ಮೆ ಹೆಚ್ಚು ಬಿಸಿಲಿನಲ್ಲಿ ಇರೋದ್ರಿಂದನೂ ಕೂಡ ನಮ್ಮ ಸ್ಕಿನ್ನಲ್ಲಿ ಅಲರ್ಜಿ ಆಗುವಂಥದ್ದು, ತುರ್ಕೆ ಆಗುವಂಥದ್ದು, ಸ್ಕಿನ್ ರೆಡ್ ಆಗುವಂಥದ್ದು ಈ ರೀತಿ ಆಗ್ತಾ ಇರುತ್ತೆ. ಇನ್ನು ಕೆಲವೊಮ್ಮೆ ತುಂಬ ವಿಪರೀತ ಧೂಳಿರುವಂಥ ಪ್ರದೇಶದಲ್ಲಿ ಇದ್ದಾಗ ಅಥವಾ ಪ್ರದೂಷಣೆ ಮಲಿನತೆಯಿಂದ ಕೂಡಿರುವಂಥ ಜಾಗದಲ್ಲಿ ಅಥವಾ ಆ ರೀತಿ ಗಾಳಿನಲ್ಲಿ ಇದ್ದಾಗಲೂ ಕೂಡ ನಮ್ಮ ಸ್ಕಿನ್ನಲ್ಲಿ ಇನ್ಫೆಕ್ಷನ್ ಆಗೋ ರೀತಿ ಆಗೋದು, ಜೊತೆಗೆ ಸ್ಕಿನ್ ಡಿಸೀಸ್ಗೆ ಇದು ಕೂಡ ಕಾರಣ ಆಗುತ್ತೆ. ಅಂದರೆ ಸ್ಕಿನ್ ರೆಡ್ ಆಗುವಂಥದ್ದು ಅಥವಾ ತುರ್ಕೆ ಹೆಚ್ಚಾಗುವಂಥದ್ದು, ಕಡ್ತ ಹೆಚ್ಚಾಗುವಂಥದ್ದು, ಚಿಕ್ಕ ಚಿಕ್ಕ ಗುಳ್ಳೆ ಆಗುವಂಥದ್ದು ಈ ರೀತಿ ಆಗ್ತಾ ಇರುತ್ತೆ. ನಿಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇದ್ದರೂ ಕೂಡ ಅಂದರೆ ಗಜಕರ್ಣ, ಹುಳುಕಡ್ಡಿ, ತುರ್ಕೆ, ಇಸುಬು, ಜೊತೆಗೆ ಸ್ಕಿನ್ ರೆಡ್ ಆಗೋದು, ತುರ್ಕೆ ಆಗೋದು, ಕಜ್ಜಿಗಳಾಗೋದು, ತುಂಬ ಚಿಕ್ಕ ಚಿಕ್ಕ ಗುಳ್ಳೆಗಳಾಗೋದು ಈ ರೀತಿಯೆಲ್ಲ ಆಗ್ತಾಯಿದ್ರೆ ಖಂಡಿತವಾಗ್ಲೂ ಇವತ್ತಿನ ಮನೆಮದ್ದನ್ನು ಅಪ್ಲೈ ಮಾಡಿ 1 ಅಥವಾ 2 ದಿನಗಳಲ್ಲೇ ಯಾವುದೇ ರೀತಿಯ ಸ್ಕಿನ್ ಡಿಸೀಸ್ ಇದ್ದರೂ ಕೂಡ ಅದನ್ನು ತುಂಬ ಬೇಗ ನಿವಾರಣೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಆದರೆ 100ಕ್ಕೆ 100ರಷ್ಟು ವರ್ಕ್ ಆಗೋವಂಥ ಇವತ್ತಿನ ಮನೆಮದ್ದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಂಡು ಬರೋಣ. ತುಂಬ ಸರಳವಾಗಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಈ ಒಂದು ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋವಂಥದ್ದು ಮೊದಲನೇದಾಗಿ ತುಂಬೆ ಗಿಡ. ಸಾಮಾನ್ಯವಾಗಿ ಇದು ಮನೆ ಹಿತ್ತಲಲ್ಲಿ ತನ್ನಿಂದ ತಾನೇ ಬೆಳೆಯುವಂಥ ಒಂದು ಔಷಧಿಯ ಸಸ್ಯ ಅಂತಲೇ ಹೇಳ್ಬೋದು. ಕೆಲವೊಮ್ಮೆ ಪಾಟ್ಗಳಲ್ಲಿ ಬೆಳೆದಿರತ್ತೆ ಅಥವಾ ಮನೆ ಹಿಂದೆ ಮನೆ ಮುಂದೆ ನಾವೇನಾದರೂ ಗಿಡಗಳನ್ನು ಹಾಕ್ಕೊಂಡಿದ್ರೆ ಅಥವಾ ಅದು ಹುಲ್ಲಿನ ಜೊತೆಗೂ ಕೂಡ ತನ್ನಷ್ಟಕ್ಕೆ ತಾನೇ ಬೆಳ್ಕೊಳ್ಳುವಂಥ ಒಂದು ಅದ್ಭುತವಾಗಿರುವಂಥ ಒಂದು ಔಷಧಿಯ ಸಸ್ಯ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ನೀವು ರೋಡ್ ಸೈಡಲ್ಲೆಲ್ಲ ನೋಡಿರ್ಬೋದು, ಇದು ತನ್ನಷ್ಟಕ್ಕೆ ತಾನೇ ಬೆಳೆದಿರುತ್ತೆ. ಇದು ತುಂಬಾ ಔಷಧಿಯ ಗುಣಗಳನ್ನು ಒಳಗೊಂಡಿರುತ್ತೆ. ನೋಡಿ, ಈ ರೀತಿ ಚಿಕ್ಕನಾಗಿರುವಂಥ ಉದ್ದನಾಗಿರುವಂಥ ಎಲೆಗಳನ್ನು ಒಳಗೊಂಡಿರುತ್ತೆ, ಜೊತೆಗೆ ಈ ರೀತಿ ಬಿಳಿಯಾಗಿರುವಂಥ ಚಿಕ್ಕ ಹೂಗಳನ್ನು ಒಳಗೊಂಡಿರುತ್ತೆ. ತುಂಬೆ ಗಿಡ ದೇವರಿಗೂ ಕೂಡ ತುಂಬ ಶ್ರೇಷ್ಠ. ತುಂಬೆ ಹೂವನ್ನು ದೇವರಿಗೂ ಕೂಡ ಅರ್ಪಣೆ ಮಾಡ್ತಾರೆ. ಅದೇ ರೀತಿಯಾಗಿ ನಮಗೆ ಶೀತ, ಕೆಮ್ಮು, ನೆಗಡಿ, ಜ್ವರ ಆದಾಗಲೂ ಕೂಡ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಮೆಡಿಸನ್ ಆಗೂ ಕೂಡ ಇದು ಕೆಲಸ ಮಾಡುತ್ತೆ. ನೋಡಿ, ನಾನು ತೊಗೊಂಡಿರುವಂಥ ಈ ಒಂದು ತುಂಬೆ ಎಲೆಗಳನ್ನು ಈ ರೀತಿ ಒಂದ್ಸತಿ ನೀಟಾಗಿ ತೊಳ್ಕೊಬೇಕು. ತೊಳೆದಿರೋ ಅಂಥದ್ದನ್ನು ಒಂದು ಅರ್ಧ ಹಿಡಿ ಆಗೋಷ್ಟು ಅಥವಾ ಒಂದು 15ರಿಂದ 20 ಎಲೆ ಆಗೋಷ್ಟು ಈ ಒಂದು ತುಂಬೆ ಎಲೆಗಳನ್ನು ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ಇನ್ನು ಈ ರೀತಿಯಾಗಿರುವಂಥ ಇಸುಬು, ಹುಳುಕಡ್ಡಿ, ಗಜಕರ್ಣ, ಸ್ಕಿನ್ನು ರೆಡ್ ಆಗುವಂಥದ್ದು, ತುರ್ಕೆ ಆಗುವಂಥದ್ದು, ಚಿಕ್ಕ ಚಿಕ್ಕ ಗುಳ್ಳೆಗಳಾಗುವಂಥದ್ದು ಈ ರೀತಿ ಆಗಿತ್ತು ಅಂದರೆ ಈ ರೀತಿ ಸ್ಕಿನ್ ಡಿಸೀಸ್ ಏನೇ ಆಗಿದ್ರು ಅಂದರೆ ಚರ್ಮ ಕಾಯಿಲೆಗಳು ಏನಾಗಿದ್ರು ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ನಾನು ತೊಳೆದಿರುವಂಥ ಎಲೆಗಳನ್ನು ಒಂದು ಕುಟಾಣಿಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಇದರೊಟ್ಟಿಗೆ ನಾನಿಲ್ಲಿ ತೊಗೋತಾ ಇದ್ದೀನಿ ಎಕ್ಕದ ಎಲೆಗಳನ್ನು. ಸಾಮಾನ್ಯವಾಗಿ ಇದು ಕೂಡ ನಿಮಗೆ ರೋಡ್ ಸೈಡಲ್ಲಿ ಅದಕ್ಕಷ್ಟೇ ಅದು ಬೆಳೆದೇ ಇರುತ್ತೆ. ಇದು ಕೂಡ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುವಂಥ ಒಂದು ಎಲೆ ಅಂತಲೇ ಹೇಳ್ಬೋದು. ನಮ್ಮ ಮಂಡಿ ನೋವಾಗಿರ್ಬೋದು ಅಥವಾ ತುಂಬ ಒಂದು ಮಾಂಸಖಂಡಗಳಲ್ಲಿ ನೋವು ಬಂದಾಗ ಇದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಮಕ್ಕಳಿಗೆ ತುಂಬ ಶೀತ ಆದಾಗಲೂ ಕೂಡ ಇದನ್ನು ನಾವು ಬಳಸ್ಕೊಳ್ತಾನೆ ಇರ್ತೀವಿ. ಅದೇ ರೀತಿಯಾಗಿ ನಮ್ಮ ಚರ್ಮದ ಸಮಸ್ಯೆಗಳಿಗೆ, ಚರ್ಮ ಸಮಸ್ಯೆಗಳ ನಿವಾರಣೆಗೂ ಕೂಡ ಉತ್ತಮ ಔಷಧಿಯಾಗಿ ಕೆಲಸ ಮಾಡುತ್ತೆ. ನೋಡಿ, ಅದರಲ್ಲಿ ಬರುವಂಥ ಹಾಲನ್ನೆಲ್ಲ ತೆಗೆದ್ಬಿಟ್ಟು ಒಮ್ಮೆ ತೊಳ್ಕೊಂಡು ಅದಾದ ನಂತರನೇ ಇದನ್ನು ಬಳಸ್ಕೊಳ್ಬೇಕು. ತುಂಬೆ ಗಿಡದ ಎಲೆ ಮತ್ತು ನಾವೇನು ತೊಗೊಂಡಿದ್ವಲ್ಲ ಈ ಒಂದು ಎಕ್ಕದ ಎಲೆಗಳನ್ನು, ಒಂದು ಎಕ್ಕದ ಎಲೆ ಆದರೆ ಸಾಕು, 15ರಿಂದ 20 ತುಂಬೆ ಎಲೆ. ಅದನ್ನು ಈ ರೀತಿ ಸಣ್ಣಗೆ ತುಂಬ ನೈಸಾಗಿ ಏನು ಬೇಡ, ಅದರ ರಸ ತೆಗೆಯುವಷ್ಟು ತರಿಯಾಗಿ ನಾನಿಲ್ಲಿ ಕುಟ್ಕೊಂಡಿದ್ದೀನಿ. ನೀವೇನು ಎಕ್ಕದ ಎಲೆ ತೊಗೋತೀರಲ್ಲ, ಸಂಪೂರ್ಣವಾಗಿ ಹಾಲೆಲ್ಲ ಹೋಗಬೇಕು. ಅದಾದ ನಂತರನೇ ನೀಟಾಗಿ ವಾಶ್ ಮಾಡಿ ನಂತರ ನೀವಿಲ್ಲಿ ತೊಗೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಕೊಟ್ಟಿರೋ ಅಂಥ ಈ ಒಂದು ಮಿಶ್ರಣ ಏನಿದೆ ಇದನ್ನು ನಾನಿಲ್ಲಿ ನೀರೇನು ಹಾಕಬಾರ್ದು. ಮೊದಲೇದಾಗಿ ನೀವು ನೀರೇನು ಹಾಕಬಾರ್ದು, ಅದರಲ್ಲೇ ಆ ರಸ ಬಿಟ್ಕೊಳ್ಳುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ರಸ ಬಿಟ್ಕೊಳ್ಳುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ರಸವನ್ನು ಚೆನ್ನಾಗಿ ತೆಗೆದು ಹಿಂಡ್ಕೊಳ್ಳಿ. ಇಲ್ಲಿ 1 ಟೀ ಸ್ಪೂನಷ್ಟು ಈ ಒಂದು ತುಂಬೆ ಗಿಡ ಮತ್ತು ಎಕ್ಕೆ ಎಲೆಯ ಒಂದು ರಸ ಬಂದರೆ ಸಾಕಾಗತ್ತೆ. ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಹಿಂಡಿ ಅದರ ರಸವನ್ನು ಮಾತ್ರ ನೀವಿಲ್ಲಿ ತೆಗೆದಿಟ್ಕೊಳ್ಳಿ. ನಂತರ ಈ ಕಡೆ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು 2 ಟೀ ಸ್ಪೂನ್ ಆಗುವಷ್ಟು ಎಳ್ಳೆಣ್ಣೆಯನ್ನು ಹಾಕುತ್ತಾ ಇದ್ದೀನಿ. ಯಾವುದೇ ರೀತಿಯ ಚರ್ಮ ರೋಗಗಳಿದ್ದರೂ ಅದನ್ನು ತುಂಬ ನಿವಾರಣೆ ಮಾಡುವಂಥ ಒಂದು ಪವರ್ಫುಲ್ ಆಗಿರುವಂಥ ಆಯಿಲ್ ಅಂದರೆ ಅದು ಎಳ್ಳೆಣ್ಣೆ ಅಂತಲೇ ಹೇಳ್ಬೋದು. ಒಂದು 2 ಟೀ ಸ್ಪೂನ್ ಆಗುವಷ್ಟು ಎಳ್ಳೆಣ್ಣೆಗೆ 1 ಟೀ ಸ್ಪೂನ್ ಆಗುವಷ್ಟು ನಾವು ಮಾಡ್ಕೊಂಡಿದ್ವಲ್ಲ ರಸ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಒಂದು ಎಳ್ಳೆಣ್ಣೆ ಮತ್ತು ಈ ಒಂದು ಮಿಶ್ರಣ ಏನು ನಾವು ಹಾಕಿದ್ದೀವಲ್ಲ ರಸ, ಅದೆರಡನ್ನೂ ನೋಡಿ ಈ ರೀತಿ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಅಂದರೆ ಎಣ್ಣೆ ಒಳಗಡೆ ನಾವು ಹಾಕಿರೋಂಥ ಈ ಒಂದು ಸೊಪ್ಪಿನ
ರಸಗಳು ಇಳ್ಕೊಳ್ಬೇಕು. ನೋಡಿ ಈ ರೀತಿ ಒಂದು 2 ನಿಮಿಷ ಇದನ್ನು ಬಿಸಿ ಮಾಡಿಕೊಂಡ್ರೆ ಸಾಕು. ಫ್ಲೇಮನ್ನು ಆದಷ್ಟು ಕಡಿಮೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಒಂದು 2 ನಿಮಿಷ ಕಾಯಿಸ್ಕೊಂಡ್ರೆ ಮನೆಯಲ್ಲೇ ಸೂಪರ್ ಆಗಿರುವಂಥ ಒಂದು ಚರ್ಮ ರೋಗಗಳಿಗೆ, ಯಾವುದೇ ರೀತಿಯ ಚರ್ಮ ರೋಗಗಳಿದ್ದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ತುಂಬ ಪವರ್ಫುಲ್ ಆಗಿರುವಂಥ ಒಂದು ಆಯಿಲ್ ಅನ್ನುವಂಥದ್ದು ಮನೆಯಲ್ಲೇ ರೆಡಿ ಆಗುತ್ತೆ. ನೋಡಿ ಈ ರೀತಿ ನಾನು ಶೋಧಿಸ್ಕೊತಾ ಇದ್ದೀನಿ. ಅಂದರೆ ಚಿಕ್ಕ ಚಿಕ್ಕ ಪೀಸ್ಗಳೇನಾದರೂ ಇದ್ದರೆ ಅದನ್ನು ತೆಗೆಯೋದಕ್ಕಷ್ಟೇ ಈ ರೀತಿ ಶೋಧಿಸ್ಕೊತಾ ಇದ್ದೀನಿ. ಇದನ್ನು ನೀವು ಸ್ವಲ್ಪ ಉಗುರು ಬೆಚ್ಚಗಿರುವಂಥ ಸಮಯದಲ್ಲೇ ಅದನ್ನು ಏನು ಮಾಡಬೇಕು, ನಿಮಗೆ ಎಲ್ಲಿ ನಿಮಗೆ ತುರ್ಕೆ ಆಗಿದೆ, ಹುಳುಕಡ್ಡಿ ಆಗಿದೆ, ಗಜಕರ್ಣ ಆಗಿದೆ ಅಥವಾ ಚಿಕ್ಕ ಚಿಕ್ಕ ಗುಳ್ಳೆಗಳಾಗ್ತಾ ಇದೆ, ಚರ್ಮ ಇದಕ್ಕಿದ್ದಾಗೆ ರೆಡ್ ಆಗಲಿಕ್ಕೆ ಶುರುವಾಗಿದೆ, ತುಂಬ ಕಡಿತ ಆಗ್ತಾ ಇದೆ, ಗುಳ್ಳೆಗಳು ದಪ್ಪ ಆಗ್ತಾ ಇದೆ ಅಥವಾ ಅದರಿಂದ ತುಂಬ ನಿಮಗೆ ಒಂದು ಕಡಿತ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅನ್ನೋವಂಥ ಸಮಯದಲ್ಲಿ ಈ ಒಂದು ಆಯಿಲನ್ನು ಆ ಒಂದು ಭಾಗಕ್ಕೆ ನೋಡಿ ಈ ರೀತಿ ನಿಮಗೆ ಎಲ್ಲಿ ಒಂದು ಇನ್ಫೆಕ್ಷನ್ ಆಗಿದೆ ಅಥವಾ ಸ್ಕಿನ್ ಡಿಸೀಸ್ ಆಗಿದೆ ಆ ಒಂದು ಭಾಗಕ್ಕೆ ಈ ರೀತಿ ಅಪ್ಲೈ ಮಾಡಿಬಿಟ್ಟು ನೋಡಿ ಈ ರೀತಿ ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಆ ಜಾಗಕ್ಕೆ ನೀಟಾಗಿ ಹಚ್ಚಿಬಿಟ್ಟು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ಮಾಡಿ ನೀವು ಒಂದು 2-3 ಗಂಟೆ ಬಿಡ್ತೀವಿ ಅಂದರೆ ಬಿಡ್ಬೋದು, ಅಥವಾ ಇಡೀ ದಿನ ಇಟ್ಕೋತೀವಿ ಅಂದರೆ ಹಾಗೆ ಮಾಡ್ಬೋದು, ಅಥವಾ ಅಷ್ಟು ಇಟ್ಕೊಳ್ಳೋದಕ್ಕಾಗೋದಿಲ್ಲ ಅಂದರೆ ಒಂದು 2-3 ಗಂಟೆಗಳ ಕಾಲನಾದರೂ ಇಟ್ಟು ನಂತರ ವಾಶ್ ಮಾಡ್ಕೊಳ್ಳಿ. ಈ ರೀತಿ ನೀವು ದಿನಕ್ಕೆ 2-3 ಬಾರಿ ಹಚ್ಚಿ ನೋಡಿ. 1 ಅಥವಾ 2 ದಿನದಲ್ಲಿ ಅದು ಎಂಥದ್ದೇ ಆಗಿರಲಿ ನಿಮ್ಮ ಚರ್ಮ ಸಮಸ್ಯೆ ಅದನ್ನು ನಿವಾರಣೆ ಮಾಡೋದಕ್ಕೆ ಇದು ಬೆಸ್ಟ್ ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ. ಖಂಡಿತವಾಗ್ಲೂ ನೀವು ಹಾಸ್ಪಿಟ್ಲಿಗೆ ಹೋಗ್ತೀವಿ, ಮೆಡಿಸನ್ ತಂದು ಅಪ್ಲೈ ಮಾಡ್ಕೊಂಡಿವಿ ಅಂತಂದ್ರೂ ಕೂಡ ನಿಮಗೆ ಅಷ್ಟೊಂದು ಒಳ್ಳೆಯ ರಿಸಲ್ಟ್ ಅನ್ನುವಂಥದ್ದು ಸಿಕ್ಕಿರೋದಿಲ್ಲ. ಖಂಡಿತವಾಗ್ಲೂ ಈ ಒಂದು ಆಯಿಲನ್ನು ಅಪ್ಲೈ ಮಾಡಿ ನೋಡಿ. ಅದು ಎಂಥದ್ದೇ ಆಗಿರುವಂಥ ಸ್ಕಿನ್ ಡಿಸೀಸ್ ಆದರೂ ಕೂಡ 1 ಅಥವಾ 2 ದಿನ, ಹೆಚ್ಚಂದರೆ 3 ದಿನಗಳಲ್ಲಿ ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗುತ್ತೆ, ನಿವಾರಣೆ ಆಗಲಿಕ್ಕೆ ಶುರುವಾಗುತ್ತೆ. ಖಂಡಿತವಾಗ್ಲೂ ಒಂದು ಮನೆಮದ್ದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. 100ಕ್ಕೆ 100ರಷ್ಟು ಎಫೆಕ್ಟಿವ್ ಆಗಿ ರಿಸಲ್ಟನ್ನು ನೀಡುವಂಥ ಒಂದು ಆಯಿಲ್ ಆಗಿರುತ್ತೆ ಇದು. ಇನ್ನು ಯಾರಿಗೆ ಮೈ ತುಂಬ ಕಡಿತ ಆಗ್ತಾ ಇರುತ್ತೆ, ತುಂಬ ತುರ್ಕೆ ಆಗ್ತಾ ಇರುತ್ತೆ, ಅಥವಾ ತುಂಬ ಚಿಕ್ಕ ಚಿಕ್ಕ ಗುಳ್ಳೆಗಳಾಗ್ತಾ ಇರುತ್ತೆ, ರೆಡ್ ಆಗ್ತಾ ಇರುತ್ತೆ, ತುಂಬ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ, ಅಲರ್ಜಿ ರೀತಿಯಾಗಿರುತ್ತೆ, ಅಂಥವರು ಈ ಒಂದು ತುಂಬೆ ಗಿಡದ ಎಲೆ ಏನಿರುತ್ತೆ ಅದರ ಜಜ್ಜಿ ಅದರ ರಸವನ್ನು ತೆಗೆದುಬಿಡಿ. ಅದನ್ನು ನೀವು ಸ್ನಾನದ ನೀರಲ್ಲಿ ಒಂದು 2 ಟೀ ಸ್ಪೂನಷ್ಟು ಸೇರಿಸ್ಕೊಂಡು ಆ ಒಂದು ನೀರಿನಿಂದ ಸ್ನಾನ ಮಾಡ್ತಾ ಬರೋದ್ರಿಂದನೂ ಕೂಡ ತುಂಬ ಒಂದು ಒಳ್ಳೆಯ ರಿಸಲ್ಟನ್ನು ನೀವು ನೋಡ್ಬೋದು. ಅಂದರೆ ಅಲರ್ಜಿ, ಸ್ಕಿನ್ ಇನ್ಫೆಕ್ಷನ್ನು, ಕಡಿತ, ತುರ್ಕೆ ಎಲ್ಲನೂ ಕೂಡ ತುಂಬ ಬೇಗನೆ ನಿವಾರಣೆ ಆಗುತ್ತೆ. ನೋಡಿದ್ರಲ್ಲ, ರೂಪಾಯಿ ಖರ್ಚಿಲ್ದೇ ಒಂದು ಒಳ್ಳೆ ಮೆಡಿಸನನ್ನು ನಾವು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.